ದೆಹಲಿ ಕೆ ಲಿಯೇ ಕೇಜ್ರಿ, ದಿಲ್ಲಿ ಕೆ ಲಿಯೇ ಮೋದಿ ಅನ್ನೋದಿತ್ತು. ಆ ಉದ್ಗಾರ ನಿಧಾನಕ್ಕೆ ಕಡಿಮೆ ಆದಂತೆ ಕಾಣಿಸ್ತಾ ಇದೆ, ಬದಲಾವಣೆ ಆದಂತೆ ಕಾಣಿಸ್ತಾ ಇದೆ. 27 ವರ್ಷಗಳ ನಂತರ, ಅಂದ್ರೆ ಹತ್ರ 3 ದಶಕಗಳ ನಂತರ ಬಿಜೆಪಿ ದೆಹಲಿಯಲ್ಲಿ ರಾಜ್ಯಭಾರ ಮಾಡೋದಕ್ಕೆ ಹೊರಟಿದೆ ಅಂತ ಅನಿಸ್ತಾ ಇದೆ. ಮಾಜಿ ಸಿಎಂ ಕೇಜ್ರಿವಾಲ್ಗೆ 1300 ಮತಗಳ ಹಿನ್ನಡೆ. 10ನೇ ಸುತ್ತಿನ ಬಳಿಕವೂ ಕೇಜ್ರಿವಾಲ್ಗೆ ಹಿನ್ನಡೆ. ಆಪ್ ಸಾರಥಿ ಅರವಿಂದ್ ಕೇಜ್ರಿವಾಲ್ಗೆ ಸೋಲಿನ ಭೀತಿ ಎದುರಾಗ್ತಾ ಇದೆ. 13 ಸುತ್ತುಗಳ ಪೈಕಿ 10 ಸುತ್ತುಗಳ ಮತ ಎಣಿಕೆ ಈಗಾಗಲೇ ಕಂಪ್ಲೀಟ್ ಆಗಿದೆ. 10 ಸುತ್ತುಗಳಲ್ಲಿ ಕೇಜ್ರಿವಾಲ್ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. 1300 ಮತಗಳ ಹಿನ್ನಡೆ. ನನಗನ್ನಿಸ್ತಾ ಇದೆ ಇದು ಆಂಟಿ ಇನ್ಕಂಬೆನ್ಸಿ ಅಲ್ಲ, ಆಡಳಿತ ವಿರೋಧಿ ಅಲೆ ಅಲ್ಲ, ಇದು ಕೇಜ್ರಿವಾಲ್ ವಿರೋಧಿ ಅಲೆ ಅಂತ. 46 ಬಿಜೆಪಿ, ಆಮ್ ಆದ್ಮಿ 24. ಆಗಲೇ ನಾವು ಹೇಳ್ತಾ ಇದ್ವಿ 9-10 ಕ್ಷೇತ್ರಗಳಲ್ಲಿ 1000, 1200, 2000 ಈ ರೀತಿಯಾಗಿ ಹಗ್ಗಜಗ್ಗಾಟ ನಡೀತಾ ಇದೆ, ಹಾವು ಏಣಿ ಆಟ ನಡೀತಾ ಇದೆ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆದಂಗೆ ಕಾಣಿಸ್ತಾ ಇದೆ. ದಲಿತ ಪ್ರಾಬಲ್ಯದ 23 ಕ್ಷೇತ್ರಗಳಲ್ಲಿ ಆಪ್ 12ರಲ್ಲಿ ಲೀಡ್. ಬಿಜೆಪಿ ಮೇಲ್ವರ್ಗದ ಕ್ಷೇತ್ರಗಳಲ್ಲಿ ಒಂದಷ್ಟರಲ್ಲಿ ಲೀಡು. ಬಿಜೆಪಿ 4 ಕ್ಷೇತ್ರಗಳಲ್ಲಿ ಲೀಡ್ ದಲಿತ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ. ಮುಸ್ಲಿಂ ಪ್ರಾಬಲ್ಯದಲ್ಲಿ ಒಟ್ಟು 11 ಕ್ಷೇತ್ರಗಳಿದ್ದಾವೆ, ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳು. ಆ ಪೈಕಿ ಆಮ್ ಆದ್ಮಿ ಪಕ್ಷ 8 ಕ್ಷೇತ್ರಗಳಲ್ಲಿ ಪ್ರಾಬಲ್ಯ. ಬಿಜೆಪಿ 4 ಇದ್ದಿದ್ದು 3 ಆಗಿದೆ, ಆಮ್ ಆದ್ಮಿ ಪಕ್ಷ 8 ಇದ್ದಿದ್ದು 7 ಆಗಿದೆ. ಇಲ್ಲಿ ಒಟ್ಟು 23 ಕ್ಷೇತ್ರಗಳು ದಲಿತರು ಹೆಚ್ಚಿರುವಂತಹ ಕ್ಷೇತ್ರಗಳು. ಆ ಪೈಕಿ ಆಮ್ ಆದ್ಮಿ ಪಕ್ಷ 13ರಲ್ಲಿ ಮುನ್ನಡೆ, ಬಿಜೆಪಿ 10 ಕ್ಷೇತ್ರಗಳಲ್ಲಿ ಮುನ್ನಡೆ. ಪಂಜಾಬಿ, ಬನಿಯಾ ಹಾಗೂ ಪಂಜಾಬಿ, ಹರಿಯಾಣದ ಹತ್ತಿರ ಇರುವಂತಹ ಒಂದಷ್ಟು ಪ್ರದೇಶಗಳಲ್ಲಿ ಬನಿಯಾ ಹಾಗೂ ಪಂಜಾಬಿ ಜನಾಂಗದವರು ಹೆಚ್ಚಾಗಿದ್ದಾರೆ. ಅಲ್ಲಿ ಒಟ್ಟು 16 ಕ್ಷೇತ್ರಗಳ ಪೈಕಿ ಆಮ್ ಆದ್ಮಿ ಪಕ್ಷ 6ರಲ್ಲಿ ಮುನ್ನಡೆ, ಬಿಜೆಪಿ 10 ಕ್ಷೇತ್ರಗಳಲ್ಲಿ ಮುನ್ನಡೆ. ಈ ಹಿಂದಿನ ಚುನಾವಣೆಗಳಲ್ಲಿ ಗಮನಿಸಿದ್ರೆ ಪಂಜಾಬಿ ಹಾಗೂ ಬನಿಯಾ ಅತಿ ಹೆಚ್ಚಾಗಿ ಬಿಜೆಪಿಯ ಜೊತೆ ಗುರುತಿಸಿಕೊಂಡಿರಲಿಲ್ಲ, ಆಮ್ ಆದ್ಮಿ ಪಕ್ಷದ ಜೊತೆ ಗುರುತಿಸಿಕೊಂಡಿತ್ತು. ಅದು ಹರಿಯಾಣದ ಚುನಾವಣೆಗಳಲ್ಲಿ ಗಮನಿಸಿದ್ವಿ, ಈ ಹಿಂದೆ ಪಂಜಾಬ್ನ ಚುನಾವಣೆಗಳಲ್ಲಿ ಗಮನಿಸಿದ್ವಿ, ದೆಹಲಿಯ ಚುನಾವಣೆಯಲ್ಲೂ ಕೂಡ ಅದೇ ನಡೀತಾ ಇತ್ತು. ಆದರೆ ಈ ಬಾರಿ ಬದಲಾವಣೆ ಆದಂತೆ ಕಾಣಿಸ್ತಾ ಇದೆ. ಒಂದಷ್ಟು ದಲಿತ್ ಕಾನ್ಸ್ಟಿಟ್ಯೂಯೆನ್ಸಿಗಳು, ಅದರ ಜೊತೆಗೆ ಪಂಜಾಬಿ ಮೆಜಾರಿಟಿ ಇರುವಂತಹ ವಿಧಾನಸಭಾ ಕ್ಷೇತ್ರಗಳು, ಮುಸ್ಲಿಂ ಡಾಮಿನೇಟೆಡ್ ವಿಧಾನಸಭಾ ಕ್ಷೇತ್ರಗಳು, ಎಲ್ಲ ಕಡೆಯೂ ಕೂಡ ಬಿಜೆಪಿಯ ಪರ್ಫಾರ್ಮೆನ್ಸ್ ಹೆಚ್ಚಾಗ್ತಾ ಇದೆ, ಗಳಿಕೆ ಹೆಚ್ಚಾಗ್ತಾ ಇದೆ. ಇದನ್ನು ಗಮನಿಸಿದಾಗ ಇದು ಆಡಳಿತ ವಿರೋಧಿ ಅಲೆಯಲ್ಲ, ಕೇಜ್ರಿವಾಲ್ ವಿರೋಧಿ ಅಲೆ ಅಂತ ಕಾಣಿಸ್ತಾ ಇದೆ. ಸುಮಾರು 10 ವರ್ಷಗಳಿಂದ, ಅಂದರೆ 2015ರಿಂದ ಇಲ್ಲಿಯವರೆಗೆ ಬಿಜೆಪಿ ಇದನ್ನೇ ಮಾಡೋದಕ್ಕೆ ಹೊರಟಿದ್ದಿತ್ತು. ಕೇಜ್ರಿವಾಲ್ ಅನ್ನುವಂಥ ಪರ್ಸೋನಾ ಏನಿದೆ, ಇದು ಕ್ಲೀನ್ ಇಮೇಜನ್ನು ಹೊಂದಿರುವಂಥ ಪರ್ಸೋನಾ ಅಂತ ಹೇಳಲಾಗ್ತಾ ಇತ್ತು. ಭ್ರಷ್ಟಾಚಾರ ಇಲ್ಲದೇ ಇರುವಂಥ, ಭ್ರಷ್ಟಾಚಾರದ ಕಳಂಕ ಇಲ್ಲದೇ ಇರುವಂಥ ಒಂದು ಪರ್ಸೋನಾ ಅಂತ. ಸೊ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸಬೇಕು ಅಥವಾ ಕೇಜ್ರಿವಾಲ್ ಅವ್ರನ್ನ ಸೋಲಿಸಬೇಕು ಅಂತಾದರೆ ಅವರನ್ನು ಆ ಭ್ರಷ್ಟಾತೀತ ಅಥವಾ ಕ್ಲೀನ್ ಇಮೇಜ್ ಅನ್ನೋ ಪರ್ಸೋನವನ್ನು ಚೇಂಜ್ ಮಾಡಬೇಕಾಗಿತ್ತು ಬಿಜೆಪಿ. ಆ ಕೆಲಸವನ್ನು ಬಹಳ ನೀಟಾಗಿ ಮಾಡಿ ಮುಗಿಸಿದೆ ಅಂಥೇಳಿ ಅನ್ನಿಸ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ನವದೆಹಲಿ ವಿಧಾನಸಭಾ ಕ್ಷೇತ್ರ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಿನ್ನಡೆಯಾಗ್ತಾ ಇದೆ. ಪರ್ವೇಶ್ ವರ್ಮಾ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ವರ್ಸಸ್ ಪರ್ವೇಶ್ ವರ್ಮಾ ಇಬ್ಬರು ಕೂಡ ಜಿದ್ದಿಗೆ ಬಿದ್ದಂತೆ ಆ ಇಡೀ ಫಲಿತಾಂಶ ನಡೀತಾ ಇದೆ. ನಾವು ಗಮನಿಸ್ತಾ ಇದ್ವಿ, ಕೇವಲ 1300, 1200 ಮತಗಳ ಅಂತರದಿಂದ ಜಿದ್ದಾಜಿದ್ದು ನಡೀತಾ ಇದೆ. ಈಗಾಗಲೇ 12, 18 ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಜಂಗ್ಪುರ್ ವಿಧಾನಸಭಾ ಕ್ಷೇತ್ರ ಮನೀಶ್ ಸಿಸೋಡಿಯಾ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ತರ್ವಿಂದರ್ ಸಿಂಗ್ ಮಾವ್ಡಾ ಇವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ, ಕೇವಲ ಸಣ್ಣ ಸಣ್ಣ ಮಾರ್ಜಿನ್ಗಳಲ್ಲಿ. ಇನ್ನೊಂದು ಕಡೆ ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದಿಂದ ಅತಿಶಿ ಹಾಲಿ ಮುಖ್ಯಮಂತ್ರಿಗಳು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ರಮೇಶ್ ಬಧೂರಿ ಮುಂದುಗಡೆ. ಇಲ್ಲೂ ಕೂಡ ಬಹಳ ಸ್ಮಾಲ್ ಮಾರ್ಜಿನ್ ಮಾತ್ರ ಇರೋದು, ಬಹಳ ಸಣ್ಣ ಅಂತರದಿಂದ ಮಾತ್ರ ಮುನ್ನಡೆ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಮನೋಜ್ ತ್ಯಾಗಿ ಆಮ್ ಆದ್ಮಿ ಪಕ್ಷದಿಂದ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಕರ್ವಾಲ್ ನಗರ್ ವಿಧಾನಸಭಾ ಕ್ಷೇತ್ರದಿಂದ ಕಪಿಲ್ ಮಿಶ್ರಾ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಸೊ ಆಮ್ ಆದ್ಮಿ ಪಕ್ಷದ ಘಟಾನುಘಟಿಗಳೇ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸತ್ಯೇಂದ್ರ ಜೈನ್ ಈ ಹಿಂದೆ ಜೈಲಿಗೂ ಹೋಗಿ ಬಂದಿದ್ರು, ಇವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಕರ್ನಲ್ ಸಿಂಗ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ. ಇನ್ನು ಮಾಳವಿಯ ನಗರ್ ವಿಧಾನಸಭಾ ಕ್ಷೇತ್ರದಿಂದ ಸೋಮನಾಥ್ ಭಾರತಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ.
ಅವರು ಮುಂದೆ ಬಿಜೆಪಿ ಅಭ್ಯರ್ಥಿ ಸತೀಶ್ ಉಪಾಧ್ಯಾಯ ಮುನ್ನಡೆಯನ್ನ ಕಂಡುಕೊಂಡಿದ್ದಾರೆ, ಕಾಯ್ದುಕೊಂಡಿದ್ದಾರೆ. ಇಲ್ಲೂ ಕೂಡ ಬಹಳ ಸ್ಮಾಲ್ ಮಾರ್ಜಿನ್ ಇದೆ ಈ ಕ್ಷಣಕ್ಕೆ. ಬಿಜೆಪಿ 46, ಆಮ್ ಆದ್ಮಿ 24 ಇನ್ನೂ ಬದಲಾಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಬಾಬರ್ಪುರ್ ವಿಧಾನಸಭಾ ಕ್ಷೇತ್ರ ಗೋಪಾಲ್ ರಾಯ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿಯಿಂದ ಅನಿಲ್ ಕುಮಾರ್ ವಸಿಷ್ಠ್ ಹಿನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸೊ ಇನ್ನಷ್ಟು ಇದರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ, ಏನಾಗುತ್ತೆ ಅಂತ ನೋಡೋಣ. ಆಲ್ಮೋಸ್ಟ್ ಆಲ್ ನಾನು ಆಗಲೇ ಹೇಳ್ತಾ ಇದ್ದೆ, ಕ್ಲಿಯರ್ ಆಗ್ತಾ ಇದೆ. ಬಿಜೆಪಿ 46, ಆಮ್ ಆದ್ಮಿ ಪಕ್ಷ 24ರಲ್ಲೇ ನಿಂತಿದೆ. ಹಾಗಾಗಿ ಸಾಕಷ್ಟು ಬದಲಾವಣೆ ಇನ್ನು ಮುಂದೆ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ದೆಹಲಿಯಲ್ಲಿ ಬಿಜೆಪಿ 2ನೇ ಗೆಲುವು, ಅಧಿಕೃತವಾಗಿ 2ನೇ ಗೆಲುವು ದಾಖಲಿಸಿದೆ. ವಿಶ್ವಾಸನಗರದಲ್ಲಿ ಗೆದ್ದು ಬೀಗಿದೆ ಬಿಜೆಪಿಯ ಓಂ ಪ್ರಕಾಶ್ ಶರ್ಮಾ ಗೆಲುವು ಸಾಧಿಸಿದ್ದಾರೆ. ಕಸ್ತೂರ್ಬಾ ನಗರದ ನೀರಜ್ ಬೋಸ್ಯಾಗೆ ಜಯ ಸಾಧಿಸಿದ್ದಾರೆ. ಒಟ್ಟು 2 ಕನ್ಫರ್ಮ್ ಗೆಲುವು. ಇಲ್ಲಿವರೆಗೆ ನಿಮಗೆ ಲೀಡಿಂಗ್ ಅನ್ನು ಹೇಳ್ತಾ ಇತ್ತು. ಹಾವು ಏಣಿ ಆಟ ಮುಂದುವರಿತಾ ಇತ್ತು. 46ರಲ್ಲಿ ಬಿಜೆಪಿ ಮುನ್ನಡೆ, 24ರಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆ ಅಂತ ಹೇಳ್ತಾ ಇದ್ವಿ. ಈಗ 2 ಕನ್ಫರ್ಮ್ ಗೆಲುವುಗಳಾಗಿದ್ದಾವೆ. ಡಿಕ್ಲೇರ್ಡ್ ವಿನ್. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ. ಮುನ್ನಡೆ ಹಿನ್ನಡೆಯನ್ನು ನೋಡಿದ್ರೆ ಬಿಜೆಪಿ 46 ಕ್ಷೇತ್ರಗಳಲ್ಲಿ ಮುನ್ನಡೆ, ಆಮ್ ಆದ್ಮಿ ಪಕ್ಷ 24 ಕ್ಷೇತ್ರಗಳಲ್ಲಿ ಮುನ್ನಡೆ. ಬೇಕಾಗಿರೋದೆಷ್ಟು? ಮ್ಯಾಜಿಕ್ ನಂಬರ್ 36. ಈಗಾಗಲೇ 36ರ ಮ್ಯಾಜಿಕ್ ನಂಬರ್ ಅನ್ನ ಬಿಜೆಪಿ ದಾಟಿದೆ. 46 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದರ ಅರ್ಥ ಆಲ್ಮೋಸ್ಟ್ ಆಲ್ ದೆಹಲಿಯಲ್ಲಿ ಬಿಜೆಪಿ ರೂಲ್ ಮಾಡೋದಕ್ಕೆ ಹೊರಟಿದೆ ಅಂತ ಅರ್ಥ. ಈ ಹಿಂದೆ ಅಂದರೆ 27 ವರ್ಷಗಳ ಹಿಂದೆ, 3 ದಶಕಗಳ ಹಿಂದೆ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಈಗಲೂ ಭದ್ರಕೋಟೆಯಾಗೆ ಇತ್ತು. ಲೋಕಸಭೆ ಚುನಾವಣೆಗಳಲ್ಲಿ ಒಂದು ರೀತಿ ಸ್ಪ್ಲಿಟ್ ವೋಟಿಂಗ್ ಆಗ್ತಾ ಇತ್ತು. ಲೋಕಸಭೆ ಅಂತ ಬಂದಾಗ ದೇಶ್ ಕೆ ಲಿಯೇ ಮೋದಿ, ಡೆಲ್ಲಿ ಕೆ ಲಿಯೇ ಕೇಜ್ರಿ ಅಂತ ಹೇಳಿ ಅಲ್ಲಿನ ಜನ ಹೇಳ್ತಾ ಇದ್ರು. ಆದರೆ ಈ ಬಾರಿ ಬದಲಾಗಿದ್ದು ಎಲ್ಲಿ ಕ್ಯಾಂಪೇನ್ ಮಿಸ್ ಹೊಡಿತು. ಎಸ್, 10 ವರ್ಷದ ನಂತರ ಸಹಜವಾದಂಥ ಆಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ ಅನ್ನೋದು ಬರುತ್ತೆ. ಆದರೆ ವಿಸಿಬಲ್ ಆಗಿರಲಿಲ್ಲ, ಜನರಿಗೆ ಕಾಣಿಸೋವಂತಿರಲಿಲ್ಲ. ಈ ಬಾರಿಯೂ ಕೂಡ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ, ಬಹಳ ಕಂಫರ್ಟೇಬಲ್ ಆಗಿ ಗೆಲ್ಲುತ್ತೆ ಅಂತೇಳಿ ಅಂದುಕೊಳ್ಳಲಾಗಿತ್ತು. ಯಾವಾಗ ಈ ಪೋಲ್ಸ್ಟರ್ಗಳು 5ನೇ ತಾರೀಕು ಮತದಾನ ನಡೆದ ನಂತರ ಒಂದಷ್ಟು ಪ್ರೆಡಿಕ್ಟ್ ಮಾಡಿದ್ವೋ, ಚುನಾವಣೋತ್ತರ ಸಮೀಕ್ಷೆಗಳು ಬಂದವೋ, ಈ ಬಾರಿಯೂ ಚುನಾವಣೋತ್ತರ ಸಮೀಕ್ಷೆಗಳೆಲ್ಲವೂ ಸುಳ್ಳಾಗಬಹುದು ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಪೋಲ್ಸ್ಟರ್ಗಳಿಗೆ ಖುಷಿಯೋ ಖುಷಿ. ಆಲ್ಮೋಸ್ಟ್ ಆಲ್ ಪೋಲ್ಸ್ಟರ್ಗಳು ಏನು ಹೇಳಿದಾವೋ ಅದೇ ಆದಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಜೆಪಿ 46, ಆಮ್ ಆದ್ಮಿ ಪಕ್ಷ 24. ಇಲ್ಲಿಂದ ಮುಂದೆ ಹೋಗೋದು ಸ್ವಲ್ಪ ಕಷ್ಟ ಇದೆ ಅಂತ ಅನ್ಸುತ್ತೆ. 8-9 ಕ್ಷೇತ್ರಗಳಲ್ಲಿ 1200, 2000 ಇಷ್ಟು ಹಾವು ಏಣಿನ ಆಟ ನಡೀತಾ ಇದೆ. ಆ 9 ಕೂಡ 24ಕ್ಕೆ ನೀವು ಸೇರಿಸಿದ್ರೆ 33-34 ಆಗುತ್ತೆ. 33-34 ವೋಟ್ ಶೇರ್ ಅನ್ನು ನೋಡಿದ್ರೆ ಬಿಜೆಪಿ 46, ಇದು ಸೀಟ್ ಶೇರ್, 46 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಆಮ್ ಆದ್ಮಿ ಪಕ್ಷ 24 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇಲ್ಲಿ ವೋಟ್ ಶೇರ್ ಅನ್ನು ಗಮನಿಸಬೇಕು. ಐ ಥಿಂಕ್ ಈ ಹೊತ್ತಿನವರೆಗೆ ವೋಟ್ ಶೇರ್ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋದು 44.4% ಆಮ್ ಆದ್ಮಿ ಪಕ್ಷ, ಬಿಜೆಪಿ 47.6% ಅಂತ ಹೇಳ್ತಾ ಇದೆ. ಅದರಲ್ಲಿ ಬದಲಾವಣೆಗಳು ಆಗಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.